ಸೊ ಸ್ವಚ್ಛ ಭಾರತ್ ಮಿಷನ್ 2 ಪಾಯಿಂಟ್ ಆಗುತ್ತೆ ಅಂತ ಪ್ಲಾನ್ ಇಟ್ಟಿದ್ರು. 2019 ಟಾರ್ಗೆಟ್ ಇದ್ದಿದ್ದು ಇಟ್ಕೊಂಡಿದ್ರು 100 years ಸೆಲೆಬ್ರೇಷನ್. ಯಾವುದು ಗಾಂಧಿದು ಕರೆಕ್ಟಾ? ಸೊ ಅದನ್ನ ಇಟ್ಕೊಂಡಿದ್ರು. ಬಟ್ ಇವಾಗ ಸ್ವಚ್ಛ ಭಾರತ್ ಇನ್ನೂ ಆಗಿಲ್ಲ. ಅದಕ್ಕೆ ಮಿಷನ್ 2.0 ಗೈಡ್ಲೈನ್ಸ್ ಇಂಪಾರ್ಟೆಂಟ್ ಡೈಮೆನ್ಷನ್ ಫೋಕಸ್ ಆನ್ ದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ಇವಾಗ ಇದು ವರಿ ಮಾಡ್ಕೊಳ್ತಾ ಇರೋದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್. ವಾಟ್ ಯು ಮೀನ್ ಬೈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್? ಸಾಲಿಡ್ ವೇಸ್ಟ್ ಸೊ ಏನೇ ನಮ್ದು ಇಲ್ಲಿ ಕನ್ಸ್ಟ್ರಕ್ಷನ್, ಪ್ಲಾಸ್ಟಿಕ್, ವಾಟ್ ಎವರ್ ಡೇ ಟು ಡೇ ನಾವು ಮಾಡ್ತಾ ಇದ್ದಲ್ಲ, ಎವ್ರಿಥಿಂಗ್ ಇಸ್ ಸಾಲಿಡ್ ವೇಸ್ಟ್. ಓಕೆ, ಸೊ ಬೆಂಗಳೂರಲ್ಲಿ ಸಾಲಿಡ್ ವೇಸ್ಟ್ ಹೆಂಗೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ರೀಸೈಕಲ್ ಮಾಡ್ತಾ ಇದ್ದಾರೆ, ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಬಟ್ 100% ಅಲ್ಲ. ಓಕೆ, ಯಾವ್ದು ಮಂಡೂರು ಕರೆಕ್ಟಾ? ಪಾಪ ಮಂಡೂರು ವಿಲೇಜ್ಗೆ ಯಾರು ಹೆಣ್ ಕೊಡಕ್ಕೂ ರೆಡಿ ಆಗ್ತಿರ್ಲಿಲ್ಲ. ಆ ಲೆವೆಲ್ಗೆ ಹೋಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಸೋಷಿಯಲ್ ಪ್ರಾಬ್ಲಮ್ ಆಗಿ ಕನ್ವರ್ಟ್ ಆಗಿದೆ. ಅಷ್ಟು ವಾಸನೆ. ಇವರು ಬೆಂಗಳೂರದೆಲ್ಲ ವೇಸ್ಟ್ ತಗೊಂಡು ಅಂದ್ರೆ ನಮ್ಮ ವೇಸ್ಟ್ ತಗೊಂಡು, ಸೊ ಗೊತ್ತಲ್ವಾ ಅದಕ್ಕೆ ಹೊರಳಿ ಸೊ ಲಿಟ್ರಲಿ ಡಿಸ್ಟರ್ಬ್ ಆಗಿ ಹೋಗಿತ್ತು. ಅರ್ಥ ಆಯ್ತಲ್ಲ? ಸೊ ಅದಾದ್ಮೇಲೆ ಬೇರೆ ಬೇರೆ ಕಡೆ ಲ್ಯಾಂಡ್ ಫಿಲ್ಸ್ ಅಂತೀವಿ, ಅಂದ್ರೆ ಎಲ್ಲಿ ಹೋಗಿ ಡಂಪ್ ಮಾಡೋದು. ಸೊ ಅದಾದ್ಮೇಲೆ ಇಲ್ಲಿ ಯಾವುದು ಬಿಡದಿ ಹತ್ರ ಒಂದು ಎನರ್ಜಿ ಪ್ಲಾಂಟ್ ಇಟ್ಟಿದ್ದಾರೆ. ನಿಮ್ಮ ಸಾಲಿಡ್ ವೇಸ್ಟ್ ಅದರಲ್ಲಿ ಹಾಕಿ ಅದರಿಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ. ಬಟ್ ಸಾಲಿಡ್ ವೇಸ್ಟ್ ಇಂದ ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇದೆ? ಮಿಕ್ಸ್ಡ್ ಆಗಿರುತ್ತೆ. ದಟ್ ಇಸ್ ದ ಪ್ರಾಬ್ಲಮ್. ಡ್ರೈ ವೇಸ್ಟ್ ಕ್ಲಿಯರ್ ಆಗಿತ್ತು ಅಂದ್ರೆ ಮಾಡೋದು ಈಸಿ, ವೆಟ್ ವೇಸ್ಟ್ ಕ್ಲಿಯರ್ ಇತ್ತು ಅಂತಂದ್ರೆ ಮಾಡೋದು ಈಸಿ. ಈಗ ವೆಟ್ ವೇಸ್ಟ್ ಕರೆಕ್ಟ್ ಆಗಿತ್ತು ಅಂದ್ರೆ ಫಾರ್ಮರ್ಸ್ ಬೈ ಮಾಡ್ತಾರೆ, ಗೊಬ್ಬರ ಆಗುತ್ತೆ. ನೀವು ಪ್ಲಾಸ್ಟಿಕ್ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ರಿ ಅಂದ್ರೆ ತಗೊಳಲ್ಲ ಅವರು, ಯಾಕಂದ್ರೆ ಅದು ಹಾರ್ಮ್ ಮಾಡುತ್ತೆ. ಪ್ಲಾಸ್ಟಿಕ್ ಎಲ್ಲ ಇತ್ತು ಅಂತಂದ್ರೆ ಪ್ಲಾಂಟ್ ಗ್ರೋತ್ ಇನ್ನೂ ವಾಟರ್ ಸ್ಟಾಪ್ ಮಾಡ್ಬಿಡುತ್ತಲ್ಲ, ನೀರ್ ಒಳಗೆ ಹೋಗ್ದಂಗೆ ಮಾಡ್ಬಿಡುತ್ತೆ ಪ್ಲಾಸ್ಟಿಕ್, ಅದಕ್ಕೆ ತಗೊಳಲ್ಲ. ಸೊ ನೀಟ್ ಸೆಗ್ರಿಗೇಟ್ ಮಾಡಿಕೊಟ್ರೆ ಸೊ ಕರೆಕ್ಟ್ ಆಗಿ ವೆಟ್ ವೇಸ್ಟ್ ಆಟೋಮೆಟಿಕ್ ಸಾಲ್ವ್ ಆಗ್ಬಿಡುತ್ತೆ. ಅಂದ್ರೆ ಎಲ್ಲರೂ ಯೂಸ್ ಮಾಡ್ಕೋತಾರೆ ಫಾರ್ಮರ್ಸ್. ಡ್ರೈ ವೇಸ್ಟ್ ಇಂದ ಎನರ್ಜಿ ಪ್ರೊಡ್ಯೂಸ್ ಮಾಡ್ಬೋದು. ಮಿಕ್ಸ್ ಆದ್ರೆ ಎರಡು ಕಡೆ ಪ್ರಾಬ್ಲಮ್, ಅವರು ತಗೊಳಲ್ಲ, ಇಲ್ಲೂ ಎನರ್ಜಿ ಪ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಸೊ ಬಟ್ 100% ನಾವೇನು ಎನರ್ಜಿ ಪ್ರೊಡ್ಯೂಸ್ ಮಾಡಕ್ ಆಗ್ತಾ ಇಲ್ಲ. ಆಯ್ತಾ? ಸೊ ಗೈಡ್ಲೈನ್ಸ್ ಅಲ್ಲಿ ಏನೇನಿದೆ? 2014 ಅಲ್ಲಿ ಏನು ಸ್ವಚ್ಛ ಭಾರತ್ ಮಿಷನ್ ನಾವು ಲಾಂಚ್ ಮಾಡಿದ್ವಿ. ಇಟ್ ಇಸ್ ನಾಟ್ ನ್ಯೂ, ಗೊತ್ತಿರ್ಲಿ. ಏನು ಸ್ವಚ್ಛ ಭಾರತ್ ಮಿಷನ್ ಶುರುವಾಗಿದ್ದು 14 ಅಲ್ಲೇನ, ಹೆಸರು ಹೊಸದು. ಇದ್ರ ಹಿಂದ್ಗಡೆಗೆ ನಿರ್ಮಲ ಭಾರತ್ ಅಭಿಯಾನ್ ಅಂತ ಇತ್ತು, ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಇತ್ತು, TSC ಅಂತ ಕರಿತಾ ಇದ್ವಿ. ಹೆಸರು ಬೇರೆ ಬೇರೆ ಇತ್ತು. ಇದು ಯಾವ್ದು ಹೊಸ್ತಲ್ಲ, ನ್ಯೂಲಿ ಬ್ರಾಂಡೆಡ್. ಅರ್ಥ ಆಗುತ್ತಲ್ಲ? ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್. But add an important dimension focused on solid waste management. So efficient collection meaning ಅರ್ಥ ಆಗ್ಬೇಕು ನಿಮ್ಗೆ. ಯಾಕೆ ಡಿಸ್ಕಸ್ ಮಾಡಿದೆ ಎಫಿಷಿಯಂಟ್ ಕಲೆಕ್ಷನ್ ಅನ್ನೋದು? ಅರ್ಥ ಆಗುತ್ತಲ್ಲ? ಟ್ರಾನ್ಸ್ಪೋರ್ಟೇಷನ್ ಆಫ್ ವೇಸ್ಟ್ and brings focus on the processing all types waste like plastic, construction, demolition waste. ಓಕೆ, ಎಲ್ಲದೂ ಬೇರೆ ಬೇರೆ ಹ್ಯಾಂಡಲ್ ಮಾಡೋದು. ಬರೀ ಪ್ಲಾಸ್ಟಿಕ್ ಸಪರೇಟ್ ಆದ್ರೆ ಏನಾಗುತ್ತೆ, ರೀಸೈಕಲ್ ಮಾಡಿ ಮತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡ್ಬೋದು. ಸೊ ಪ್ಲಾಸ್ಟಿಕ್ ರೆಗ್ಯುಲೇಷನ್ ಆಕ್ಟ್ ಬಂದಿದೆ. ನೀವು 100 ಮೈಕ್ರಾನ್ಗಿಂತ ಕಡಿಮೆ ಯೂಸ್ ಮಾಡೋ ಹಾಗಿಲ್ಲ. ಯಾಕೆ ಅದು ಹಂಗೆ? ರೀಯೂಸ್ ಮಾಡಕ್ ಆಗತ್ತೆ, ಮತ್ತೆ ಅದನ್ನ ರೀಸೈಕಲ್ ಮಾಡಕ್ ಆಗತ್ತೆ. 20 ಮೈಕ್ರಾನ್ ಇದ್ರೆ ಮಾಡಕ್ ಬರಲ್ಲ ಅದು. ಅದಕ್ಕೋಸ್ಕರ ದಪ್ಪದ ಯೂಸ್ ಮಾಡಿ ಕೊನೆ ನೀವು ವೇಸ್ಟ್ ಅಂತ ಬಿಸಾಕಿದ್ರು ಮತ್ತೆ ರೀಸೈಕಲ್ ಮಾಡಬಹುದು ಅಂತ. ಅಂದ್ರೆ ಏನೇನ್ ಮಾಡ್ತಿದಾರೆ ಅಂತ ಪ್ಲಾಸ್ಟಿಕ್ ಇದಕ್ಕೆ. ಕನ್ಸ್ಟ್ರಕ್ಷನ್ ಮೆಟೀರಿಯಲ್, ಡೆಮಾಲಿಷನ್ ವೇಸ್ಟ್, ಇದು ಬೇರೆ ತರ. ಅದು ಯಾವ್ದಕ್ಕೆ ಯೂಸ್ ಆಗುತ್ತೆ? ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಯಾವ್ದಕ್ಕೆ ಯೂಸ್ ಆಗುತ್ತೆ? ಎಲ್ಲ ಎಷ್ಟಂತ ಯೂಸ್ ಮಾಡ್ತೀರಾ ಅದನ್ನ? ಸೊ ಅಂದ್ರೆ ಅದರದೇ ನೇಚರ್ ಬೇರೆ, ಅದನ್ನೆಲ್ಲೂ ನೀವು ಯೂಸ್ ಮಾಡಕ್ ಆಗಲ್ಲ, ಅದು ವೇಸ್ಟ್ ಅದು. ಆಯ್ತಾ? ಅಂದ್ರೆ ಮತ್ಯಾವ್ದೋ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ಲಿ ಇತ್ತು ಇದನ್ನ ಮಾಡಕ್ಕೆ ಆತರ ಅದೇ ಥಿಂಕ್ ಮಾಡ್ಬೇಕಾಗಿರೋದು. ಅದನ್ನಲ್ಲಿ ಕಳಿಸಿ ಯೂಸ್ ಮಾಡಬಹುದಾ ಅಂತ. ಬಟ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅವೆಲ್ಲಾನು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಓಲ್ಡ್ ವೇಸ್ಟ್ ಡಿಸ್ಪೋಸ್ ಇನ್. ಓಕೆ, ಸೊ ಡೋರ್ ಟು ಡೋರ್ ಕಲೆಕ್ಷನ್ ವೇಸ್ಟ್ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಆಯ್ತಾ? ಸೆಗ್ರಿಗೇಷನ್ ಆಫ್ ವೇಸ್ಟ್ ಗೊತ್ತಾಯ್ತಲ್ಲ? ಅಂದ್ರೆ ಡ್ರೈ ಬೇರೆ ದಿವಸ, ವೆಟ್ ಬೇರೆ ದಿವಸ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅನ್ನೋದಕ್ಕೆ ಬ್ಯಾಕ್ ಗ್ರೌಂಡ್ ಅರ್ಥ ಆಗಿರ್ಬೇಕು. ಸಪರೇಟ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೇಸ್ಟ್. ಅದೇ ವೆಟ್ ಬೇರೆ ತರ ಮಾಡ್ತಾರೆ, ವೆಟ್ ವೇಸ್ಟ್ ಪ್ರೊಸೆಸಿಂಗ್ ಬೇರೆ ತರ, ಡ್ರೈ ವೇಸ್ಟ್ ಬೇರೆ ತರ.
ನೆಕ್ಸ್ಟ್ ಅರ್ಬನ್ ಲೋಕಲ್ ಬಾಡೀಸ್ ಪ್ರಿಪೇರ್ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ಸ್, ಯಾವ ವಿಚಾರಕ್ಕೆ ಯಾವ ತರ ವೇಸ್ಟ್ ಹ್ಯಾಂಡಲ್ ಮಾಡ್ಬೇಕು ಅನ್ನೋದಕ್ಕೆ. ಫಂಡಿಂಗ್ ಪ್ರಾಬ್ಲಮ್ ಇದೆ, ಸೆಟಪ್ ಮಾಡಕ್ಕೆ ಇಂಟ್ರೆಸ್ಟ್ ಇದಾವೆ ಅರ್ಬನ್ ಲೋಕಲ್ ಬಾಡೀಸ್, ಬಟ್ ಅದಕ್ಕೆ ಫಂಡ್ ಮಾಡಿದ್ರೆ ಅವ್ರು ಎನರ್ಜಿ ಪ್ಲಾಂಟ್ ಹಾಕ್ತಾರೆ. ಸೊ ನೆಕ್ಸ್ಟ್ ಅದಕ್ಕೆ ಮೆಷಿನ್ಗಳು ಟೆಕ್ನಿಕಲ್ ಸಪೋರ್ಟ್ ವಿಚಾರ ಅದ್ರ ಪ್ರಾಬ್ಲಮ್ ಇದೆ. ಅಂಡ್ ಈ ಪ್ಲಾನ್ ಗಳು ಮಾಡ್ಕೊಂಡು ಕುತ್ಕೊಂಡಿದ್ದಾರೆ, ಅಪ್ರೂವಲ್ ಬೇಗ ಸಿಗ್ತಾ ಇಲ್ಲ. ಒಂದು ಅಡ್ಮಿನಿಸ್ಟ್ರೇಷನ್ ಪ್ರಾಬ್ಲಮ್, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅಂದ್ರೆ ಟೆಕ್ನಾಲಜಿಕಲ್ ರಿಲೇಟೆಡ್, ಇನ್ನೊಂದು ಫಂಡ್ ರಿಲೇಟೆಡ್ ಪ್ರಾಬ್ಲಮ್. ನೆಕ್ಸ್ಟ್ ಸಮ್ ವೇಸ್ಟ್ ಈಸ್ ಪ್ರೊಸೆಸ್ ಥ್ರೂ ಬಯೋ ರೆಮಿಡಿಯೇಷನ್. ಪ್ರಿಲಿಮ್ಸ್ ಕ್ವಶನ್ ಆಗುತ್ತೆ. ವಾಟ್ ಯು ಮೀನ್ ಬೈ ಬಯೋ ರೆಮಿಡಿಯೇಷನ್? ಯಾರು ಹೇಳ್ತೀರಾ? ಬಯೋ ರೆಮಿಡಿಯೇಷನ್ ಅಟ್ಲೀಸ್ಟ್ ಸೆಗ್ರಿಗೇಟ್ ಮಾಡಿದ್ರೆ ನಿಮ್ಗೆ ಹೇಳಕ್ಕಾಗುತ್ತೆ. ಹೈ ವೇಸ್ಟ್ ಇಲ್ಲ, ಬಯೋ ರೆಮಿಡಿಯೇಷನ್. ಟ್ರೈ ಮಾಡ್ತೀರಾ? ಕೇಳ್ತಾರೆ, ಡೈರೆಕ್ಟ್ MCQ ಆಗುತ್ತೆ. ಬಯೋ ರೆಮಿಡಿಯೇಷನ್ ಆಯ್ತಾ, ಹಂಗಂದ್ರೆ ಏನು ಅಂತ. ಈಗ ಫಾರ್ ಎಕ್ಸಾಂಪಲ್ ಓದಾಗಿರುತ್ತೆ, ಶಿಪ್ಗಳು ಕ್ಯಾರಿ ಮಾಡ್ತಾ ಇರುತ್ತಲ್ಲ, ಅಲ್ಲೆಲ್ಲ ಚೆಲ್ ಬಿಡುತ್ತೆ. ಸೊ ಅದರಿಂದ ಹಾರ್ಮ್ ಆಗುತ್ತೆ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಓಕೆ, ತೋರಿಸ್ತಾ ಇಲ್ಲ ಇದು. ಅಲ್ಲ, ಇದು ಇಲ್ಲಿದು ಇಲ್ಲಿ ಕನೆಕ್ಟ್ ಆಗಿದೆ. ಎಕ್ಸಾಮ್ಗೆ ಕ್ವಶನ್ಗಳನ್ನ ಎಲ್ಲಿಂದನೂ ಹುಟ್ಟಿಸ್ಕೊಂಡ್ ಬರಲ್ಲ ಅವರು. ಹಿಂಗ ಆರ್ಟಿಕಲ್ ಅಲ್ಲಿ ಬಂದಿರೋ ಪಾಯಿಂಟ್ಗಳನ್ನ ಎತ್ಕೊಂಡೇ ಮಾಡೋದು, ಗೊತ್ತಾಯ್ತಾ? ಸೊ ನೀವು ಎರಡ್ ತರ ವೇ ಓದಾಕಿರುತ್ತೆ. ಒಂದು ಸಬ್ಜೆಕ್ಟ್ ಓದೋದು ಡೀಟೇಲ್ ಆಗಿ, ಅಲ್ಲಿ ಬಯೋ ರೆಮಿಡಿಯೇಷನ್ ಬಂದಿರುತ್ತೆ, ಎಲ್ಲದೂ ಬಂದಿರುತ್ತೆ. ಸೊ ಅಲ್ಲಿ 1000 ಟಾಪಿಕ್ ಓದಿರ್ತಿದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ಟಾಪಿಕ್ಗಳು 1000 ಇರಲ್ಲ. ಸೊ ಬಂತು. ಓಕೆ, ಓಕೆ, ಅರ್ಥ ಆಯ್ತಾ? ಬಯೋ ರೆಮಿಡಿಯೇಷನ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಆಯಿಲ್ ಜಾಪರ್ ಅದೇನ್ ಮಾಡ್ತಾರೆ, ಅದನ್ನ ಅಲ್ಲಿ ಬಿಟ್ಬಿಟ್ರೆ ಅದೇ ಮಾಡ್ತೇವೆ, ಅದನ್ನ ಡಿಕಂಪೋಸ್ ಮಾಡ್ಬಿಡುತ್ತೆ. ಸೊ ಅಲ್ಲಿಗೆ ಆಯ್ತಲ್ಲ, ವೇಸ್ಟ್ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ಲ. ಸೊ ಬಯೋಲಾಜಿಕಲ್ ಥಿಂಗ್ಸ್ ಇಂದ ಸಾಲಿಡ್ ವೇಸ್ಟ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ರೆಮಿಡಿಯೇಷನ್. ಸೊ ಅದಕ್ಕೆ ರೆಮಿಡಿ ಕೊಡ್ತಾ ಇದೆ, ಅದಕ್ಕೆ ಬಯೋ ರೆಮಿಡಿಯೇಷನ್. ಬ್ಯಾಕ್ಟೀರಿಯಾನೋ ಮತ್ತೊಂದು ಫಂಗಸ್, ಸೊ ಅದರಿಂದ ಏನಾಗುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ಲಾಸ್ಟಿಕ್ ಅನ್ನ ಡಿಗ್ರೇಡ್ ಆಗಿದಾಗಲ್ಲ ಅಂತ ಹೇಳ್ತೀವಿ ನಾವು, ಡಿಕಂಪೋಸ್ ಆಗಲ್ಲ ಅಂತ. ಬಟ್ ಕೆಲವೊಂದು ಮೈಕ್ರೋ ಆರ್ಗಾನಿಸಮ್ಸ್ ಅದನ್ನ ಡಿಕಂಪೋಸ್ ಮಾಡ್ತವೆ. ಸೊ ಆ ತರದ್ ಬಿಟ್ರೆ ಪ್ಲಾಸ್ಟಿಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ತರದ ಸೊಲ್ಯೂಷನ್ ಕಂಡು ಹಿಡ್ಕೊಳ್ತಾರೆ, ಅದೇ ಬಯೋ ರೆಮಿಡಿಯೇಷನ್.
ಸೊ ನೋಡಿ ವಿಚ್ ವೇಸ್ಟ್ ಇಸ್ ಡಂಪ್ ಟು ಸೆವರಲ್ ಸೈಟ್ಸ್ ಅಲ್ಲಿ ಹಾಕಿದ ಮೇಲೆ ಅದನ್ನ ಸುಮ್ಮನೆ ಬಿಡೋದು ಬದಲು ವಿಚ್ ನೀಡ್ಸ್ ಟು ಬಿ ಪ್ರೊಸೆಸ್ ಟು ಬಯೋ ರೆಮಿಡಿಯೇಷನ್ ಬಿಫೋರ್ ಸ್ಪೇಸ್ ಕ್ಯಾನ್ ಬಿ ಕ್ರಿಯೇಟೆಡ್ ಫಾರ್ ನ್ಯೂ ವೇಸ್ಟ್ ಪ್ರೊಸೆಸಿಂಗ್ ಪ್ಲಾಂಟ್ಸ್. ಸೊ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ರೆ ಅದನ್ನ ಮತ್ತೆ ಪರ್ಚೇಸ್ ಮಾಡ್ತಾರೆ ಫಾರ್ಮರ್ಸ್. ಪ್ಲಾಸ್ಟಿಕ್ ಇಲ್ಲ ಇದರಲ್ಲಿ ಅಂತಂದ್ರೆ ಫಸ್ಟ್ ಥಿಂಗು ಡೋರ್ ಸ್ಟೆಪ್ ಅಲ್ಲೇ ಅವಾಯ್ಡ್ ಮಾಡೋದು. ಸೆಕೆಂಡ್ ಸ್ಟೆಪ್ ಇಲ್ಲಿ ಇದು ಪ್ರತಿಯೊಂದು ವಾರ್ಡಲ್ಲೂ ಇದೆ, ಸೆಲ್ ಯುವರ್ ವೇಸ್ಟ್ ಅಂಡ್ ಅರ್ನ್ ಮನಿ ಅಂತ ಇದೆಯಾ, ಕಸವನ್ನು ಮಾರಿ ಹಣವನ್ನು ಗೆಲ್ಲಿ ಅಂತ ನೋಡಿದಿರಾ? ಅಂದ್ರೆ ನಿಮ್ ವೇಸ್ಟ್ ನೆಲ್ಲ ತಗೊಂಡು ಡಂಪ್ ಮಾಡೋ ಬದಲು ಕೊಟ್ಟರೆ ದುಡ್ಡು ಕೊಡ್ತಾರೆ. ಯಾಕೆ ಕೊಡ್ತಾರ ದುಡ್ಡು ಅಂತ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮ್ ಇದು ಸಾಲ್ವ್ ಮಾಡಕ್ಕದು. ವೈ ದೇ ಆರ್ ಸ್ಪೆಂಡಿಂಗ್ ಮನಿ? ಕಲೆಕ್ಷನ್ ಮಾಡ್ಕೊಳಕ್ ಬರ್ತಾರೆ. ಫ್ರೀ ಆಫ್ ಕಾಸ್ಟ್ ಯಾಕೆ ಕಲೆಕ್ಷನ್ ಮಾಡ್ಕೋತಾರ ಅವರು? ಯಾಕಂದ್ರೆ ನೀವ್ ಎಲ್ ಬೇಕಾದ್ರೆ ಡಂಪ್ ಮಾಡ್ತೀರಾ, ಕಲೆಕ್ಟ್ ಮಾಡ್ಲಿಲ್ಲ ಅಂದ್ರೆ ಅದಕ್ಕೆ ಖರ್ಚು ಮಾಡೋ ಬದಲು ಇದಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಡ್ವಾಂಟೇಜ್ ಇದೆ, ಮುಂಚೆನೆ ಸೆಗ್ರಿಗೇಷನ್ ಮಾಡ್ಕೊಳಕ್ ಆಪ್ಷನ್ ಇದೆ. ನೀವು ಡಂಪ್ ಮಾಡಿದ್ರೆ ಸೆಗ್ರಿಗೇಟ್ ಮಾಡಕ್ ಆಗಲ್ಲ. ಓಕೆ, ಸೊ ಬಯೋ ರೆಮಿಡಿಯೇಷನ್ ಆಫ್ ಓಲ್ಡ್ ವೇಸ್ಟ್ ಇಸ್ ದ ಪ್ರೊಸೆಸ್ ಆಫ್ ಡಿಸ್ಮ್ಯಾಂಟ್ಲಿಂಗ್ ಓಲ್ಡ್ ವೇಸ್ಟ್ ಹೀಪ್ಸ್, ಸೀವಿಂಗ್ ದ ಮೆಟೀರಿಯಲ್ ಟು ರಿಕವರ್ ದ ಬಯೋ ಅರ್ತ್. ಓಕೆ, ಅಂದ್ರೆ ಎನ್ರಿಚ್ ಸಾಯಿಲ್, ಅದು ಡಿಕಂಪೋಸ್ ಆಯ್ತಂದ್ರೆ ಸಾಯಿಲ್ ಚೆನ್ನಾಗಿರೋ ಸಿಗುತ್ತೆ, ಅದನ್ನೇ ಹೇಳಿದ್ದು. ಅಂಡ್ ರಿಫ್ಯೂಸ್ ಡಿರೈವ್ಡ್ ಫ್ಯೂಯಲ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ಹೀಟಿಂಗ್ ಮೆಟೀರಿಯಲ್. ಅದನ್ನ ಹೇಳಿದ್ನಲ್ಲ, ಅದರಿಂದ ಫ್ಯೂಯಲ್ ಕೂಡ ಜನರೇಟ್ ಮಾಡ್ಕೋಬಹುದು ನಾವು ವೇಸ್ಟ್ ಇಂದ. ಮಾಡ್ತಾ ಇದ್ದೀವಿ ಇಲ್ಲೇನೆ. ಸೊ ನಮ್ಮ ಇಂಡಿಯಾದಲ್ಲಿ ಅರ್ಬನ್ ವೇಸ್ಟ್ 1.32 lakh ಟನ್ಸ್ ಪ್ರತಿ ದಿವಸ. This adds up to 4.8 crores tons per annum. Of this 25% is processed. ಇನ್ನು 75% ಡಂಪ್ ಆಗ್ತಾನೆ ಇದೆ. ಅರ್ಥ ಆಗತ್ತಲ್ಲ? 4.8 crore ಟನ್ಸ್ ಅಲ್ಲಿ 5 ಟನ್ ಅನ್ಕೊಳ್ಳಿ. ಸೊ ಜಸ್ಟ್ ಎಷ್ಟು 1.25 ಟನ್ ಅಷ್ಟು ಮಾತ್ರ ಪ್ರೊಸೆಸ್ ಮಾಡ್ತಾ ಇದೀವಿ, ಇನ್ನು ಉಳಿದಿದ್ದು ಆಡ್ ಆಗ್ತಾನೆ ಇದೆ. Given the waste dump sites have been operationally since 72 crore tons of waste need to be processed. Ishtu pending ide. In Karnataka, 200 plus municipalities had planned to take up bioremediation in the last 2 years, but the project did not kick off due to lack of funds. This example ನೆನಪಿಟ್ಕೋಬೇಕು. ಅಂದ್ರೆ ನೀವೇ ನೋಡಿದ್ರೆ ನನ್ನ ರೀತಿ ನೆನಪಿಟ್ಕೊಂಡು ಆನ್ಸರ್ ಹೇಳಕ್ ಆಗ್ಬೇಕು. ಇಂಟರ್ವ್ಯೂಗಳಲ್ಲಿ ಕೇಳ್ತಾರಲ್ಲ, ವಾಟ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ವಿತ್ ರೆಸ್ಪೆಕ್ಟ್ ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕತೆ ಕಟ್ಟಬೇಕು. Sir, in Karnataka itself, so I have seen in the last 2 years what happened. Actually, all the municipal bodies planned for this bioremediation. Okay, but actually the funds was not sanctioned, so that's why that is taking a backseat. This is one example. Like this, it is happening everywhere around the world. Story build ಮಾಡೋದು ಹೆಂಗೆ ಅಂತ ಹೇಳಿ. ಓಕೆ, ಮತ್ತೆ ಆ ವರ್ಡ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದ್ರ ಬಗ್ಗೆ ಆನ್ಸರ್ ಕೊಡಕ್ ರೆಡಿ ಇರಬೇಕು. ನೆಕ್ಸ್ಟ್ ಕ್ಯಾಚ್ ಮಾಡ್ತಾರೆ, ಹಂಗಾರೆ ಏನಮ್ಮ ಬಯೋರೆಮಿಡಿಯೇಷನ್ ಅಂದ್ರೆ ಏನು ಅಂತ ಇಂಟರ್ವ್ಯೂ ನಲ್ಲಿ. ಸೊ ಹೇಳಕ್ ಬರ್ಬೇಕು, ಒಂದು ಎಕ್ಸಾಂಪಲ್ ಕೊಟ್ಟು ದಿಸ್ ಇಸ್ ಬಯೋರೆಮಿಡಿಯೇಷನ್. ಸೊ ನಿಮ್ಮ ಹತ್ರ ಬೇರೆ ಏನ್ ಸೊಲ್ಯೂಷನ್ ಇದಾವೆ ಅಂತ. ಸಿ ಇಂಟರ್ವ್ಯೂ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಮ್ ಆಗಿದ್ರೆ ಇದನ್ನೆಲ್ಲ ಮಾಡ್ಬೋದು. ನಿಮಗೆ ಏನ್ ಕ್ವಶನ್ ಬೇಕೋ ಅದನ್ನೇ ಕೇಳಂಗ್ ಮಾಡ್ಬೋದು. ತುಂಬಾ ಹೈ ಲೆವೆಲ್ ಸ್ಕಿಲ್ ಅದು. ನಿಮಗೆ ಏನು ಕೇಳಿಸ್ಬೇಕು ಅಂತಿರುತ್ತೆ ಅದನ್ನ ವರ್ಡ್ಸ್ ನ ಯೂಸ್ ಮಾಡ್ಬೇಕು. ಗೊತ್ತಿಲ್ಲದ ವರ್ಡ್ಸ್ ಯೂಸ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸಿಕ್ಕಾಕೋಬಂದು ಹಿಡ್ದಾಕ್ಬಿಡ್ತಾರಲ್ಲಿ. ಹೇಳಿದ್ದೆ ಅನ್ಸುತ್ತೆ ಒಂದು ಎಕ್ಸಾಂಪಲ್. ಹಾ, ಸೊ ಈ ತರದ್ ಬಹಳ ಇದಾವೆ ಎಕ್ಸಾಂಪಲ್ ಸಿಕ್ಕಾಕೊಂಡಿರೋದು ಗೊತ್ತಿಲ್ಲದೆ ಇರೋರ್ಗೆ. ಡೆಲ್ಲಿನಲ್ಲಿ ಬಂದ ತಕ್ಷಣ ಏನ್ ಇಷ್ಟ ಆಯ್ತು ನಿನಗೆ ಅಂತ ತಕ್ಷಣ ಅಲ್ಲಿ ಸಿಕ್ಕಾಬಟ್ಟೆ ಪಿಜನ್ಸ್, ಪಾರಿವಾಳಗಳು ಸಿಕ್ಕಾಬಟ್ಟೆ ಎಲ್ಲಿ ಬೇಕಲ್ಲಿ ಸಿಗ್ತವೆ. ಸೊ ಪಾರಿವಾಳ, ಸರಿಯಪ್ಪ ಹೇಳು, ಪಾರಿವಾಳ ಯಾವ ತರ ಪಾರಿವಾಳ, ಎಷ್ಟು ಇರ್ತವೆ ಅದಕ್ಕೆ, ಅದ್ರ ಹ್ಯಾಬಿಟೇಟ್ ಏನು, ಅದಕ್ಕೆ ಏನ್ ಫುಡ್, ಗಾನವನಲ್ಲೇ ಬೇಕಿತ್ತ ಅವನಿಗೆ. ಈಸಿ ಇರೋ ಟಾಪಿಕ್ ಎತ್ಕೋಬೇಕಿತ್ತು, ಗೊತ್ತಿಲ್ಲ ಅಂದ್ರೆ. ನಾ ಹೇಳ್ತಿರೋದು, ನೀವು ಜೋಶಲ್ಲಿ ನೀವು ಅದಕ್ಕೆ ತಪ್ಪು ಮಾಡ್ತೀರಾ. ಹೇಳ್ಬೇಕು ಅನ್ಸ್ಬಿಡುತ್ತೆ ನಿಮಗೆ, ನೋಡಿರ್ತೀರಾ, ಟಕ್ ಅಂತ ಹೇಳ್ಬಿಡ್ತೀರಾ, ಸಿಕ್ಕಾಕೊಂಡ್ಬಿಡ್ತೀರಾ. ಅದ್ರ ಹೇಳಕ್ 100 ಇತ್ತಲ್ವ ಆಪ್ಷನ್. ಸರ್ ಡೆಲ್ಲಿನಲ್ಲಿ ರಾಜ್ಭವನ್ ಇಷ್ಟ ಆಯ್ತು, ಪಾರ್ಲಿಮೆಂಟ್ ಇಷ್ಟ ಆಯ್ತು, ಅಟ್ಲೀಸ್ಟ್ ಏನೋ ಮಾತಾಡಕ್ಕಾರ ಆಪ್ಷನ್ ಇರುತ್ತೆ, ಕರೆಕ್ಟಾ? ಅಥವಾ ಇಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ನನಗೆ ಇಷ್ಟ ಆಗಿಲ್ಲ, ಇಷ್ಟ ಆಗಿದ್ದು ಕೇಳಿದ್ರೆ ಇಷ್ಟ ಆಗಿದ್ದು ಅವೆಲ್ಲ ಈಸಿ. ನಿಮ್ಗೆ ಟ್ರಾಫಿಕ್ ಪ್ರಾಬ್ಲಮ್ ಕೇಳಿದ್ರೆ ಮಾತಾಡಕ್ ಇದೆ ನಿಮಗೆ, ಅಲ್ಲೇನ್ ಟೆಕ್ನಿಕಲ್ ಹೆವಿ ಏನು ಇದಿರಲ್ಲ, ಆರಾಮ್ಸೆ ಮಾತಾಡ್ತೀರಾ. ಅಟ್ಲೀಸ್ಟ್ ಆಯ್ತಪ್ಪ ನಿಮ್ ಬೆಂಗಳೂರಲ್ಲಿ ಹೆಂಗಿದೆ ಹೇಳು ಅಂತನಾರ ಮಾತಾಡ್ತಾರೆ, ಆರಾಮ್ಸೆ ಮಾತಾಡ್ತೀರಾ. ಓಕೆ, ಜೋಶಲ್ಲಿ ಏನೋ ಮಾತಾಡ್ಬಿಟ್ಟು ಸಿಕ್ಕಾಕೋಬಾರ್ದು. ಓಕೆ, ಸೊ ಅದಕ್ಕೆ ಈಗ SBM2 ನಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಏನೇನ್ ಮಾಡ್ತಿದಾರೆ ಅಂದ್ರೆ, ಅಮೌಂಟ್ ಅದಕ್ಕೋಸ್ಕರ ಇಡ್ತಾ ಇದಾರೆ. ಅರ್ಥ ಆಗ್ತಿದೆಯಲ್ಲ? ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಾನೆ ಇಡ್ತಾ ಇದಾರೆ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯಾಕೆ ಸೀರಿಯಸ್ ಪ್ರಾಬ್ಲಮ್ ಹೇಳ್ತೀರಾ? ಪಾಯಿಂಟ್ ನಂಬರ್ 1, ಯಾಕೆ ಸೀರಿಯಸ್ ಪ್ರಾಬ್ಲಮ್ ಅಂದ್ರೆ ಇದ್ರ ಬಗ್ಗೆನೇ ಯಾಕೆ ತುಂಬಾ ಫೋಕಸ್ ಮಾಡಿ ಬರೀತಾ ಇದಾರೆ, ಯಾಕೆ ಇಂಪಾರ್ಟೆಂಟ್? ಫಸ್ಟ್ ಸ್ಪೇಸ್ ಆಕ್ಯುಪೈ ಆಗೋದು, ಅದು ಪ್ರಾಬ್ಲಮ್ ಫಸ್ಟ್.
ವರಿ ಆಗ್ತಿರ ಮಂಡ್ರ ಕತೆ ಹೇಳಿದ್ದೆ ಅದಕ್ಕೆ. ಸ್ಪೇಸ್ ಎಷ್ಟಂತ ತರ್ತೀರಾ ನೀವು ಬೆಂಗಳೂರು ಹಾಕೊಂತ ಹೋದ್ರೆ ಇದು ಫಿಲ್ ಆಗ್ತಾನೆ ಇರುತ್ತೆ ಎಷ್ಟಂತ ತರ್ತೀರಾ. ತುಂಬಾ ದೊಡ್ಡ ಹೆಡ್ಏಕ್. ಎರಡನೇ ಪ್ರಾಬ್ಲಮ್ ಫುಡ್ ಸೈಕಲ್ ಒಳಗಡೆಗೆ ಹೋಗುತ್ತೆ. ಓಕೆ, ಸೊ ಅನಿಮಲ್ಸಿಗೆ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಡಿಸೀಸಸ್ ಸ್ಪ್ರೆಡ್ ಆಗಕ್ಕೆ ಇದಾಗುತ್ತೆ. ಕರೆಕ್ಟ್ ಅಲ್ಲ? ಡಿಸೀಸಸ್ ಸ್ಪ್ರೆಡ್ ಆಗಕ್ಕೆ ಒಂದು ಗ್ರೌಂಡ್ ಸಿಕ್ಕ ಓಪನ್ ಏರಿಯಾದಲ್ಲಿ ಇರುತ್ತೆ. ಕರೆಕ್ಟ್ ಅಲ್ಲ? ಮತ್ತೆ ಫ್ಲಡ್ ಊರೊಳಗೆ ಯೂಶಲಿ ಊರೊಳಗೆ ಯಾವತ್ತೂ ಹಾಕಲ್ಲ. ಊರ್ ಹೊರಗಡೆ ಪೊಲ್ಯೂಷನ್ ಆಗುತ್ತೆ. ಅದೇ ಆತರ ಇದಾದಾಗ ಏನಾಗುತ್ತೆ, ಇದು ಮತ್ತೆ ಸೇರ್ಕೊಂಡ್ಬಿಡುತ್ತೆ. ವಾಟರ್ ಬಾಡೀಸ್ ಎಲ್ಲ ಪೊಲ್ಯೂಷನ್ ಆಗುತ್ತೆ. ಹಾ, ಸಾಯಿಲ್ ಜೊತೆ ಸೇರ್ಕೊಂತು ಅಂತಂದ್ರೆ ಆ ಫರ್ಟಿಲಿಟಿನೂ ಹಾಳು ಮಾಡುತ್ತೆ, ಪ್ರೊಡಕ್ಟಿವಿಟಿ ಕಡಿಮೆ ಮಾಡುತ್ತೆ. ಅದೇನಾಯ್ತು, ಪ್ರೊಡಕ್ಟಿವಿಟಿ ಕಮ್ಮಿ ಮಾಡುತ್ತೆ. ಅದು ಬೇರೆ, ಟ್ರಕ್ ಫಾರ್ಮಿಂಗ್ ಇರ್ಲಿ. ಅಂದ್ರೆ ಯಾಕೆ ಇಷ್ಟು ವರಿ ಮಾಡ್ಕೋತಿದೀವಿ ಅಂದ್ರೆ, ಇದು ವರ್ಷ ಆಡಾಗ್ತಾನೆ ಹೋಗ್ತಿದೆ. 75% ಹಂಗೆ ಉಳಿತಾ ಇರೋದ್ರಿಂದ ಹೊಸ ಸೈಟ್ ಹುಡುಕೋದೇ ಕೆಲಸ ಬರೀ. ಇನ್ನೂ ಏನಂದ್ರೆ ಯುರೋಪಿಯನ್ ಕಂಟ್ರೀಸ್ ಗಳೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ವೇಸ್ಟ್ ನ ಎಲ್ಲಿ ಮಾಡ್ತಾರೆ, ಅದೇ ಸೀರಿಯಸ್ ಪ್ರಾಬ್ಲಮ್ ಅನ್ನೋದು ಅರ್ಥ ಆಗ್ಲಿ ಅಂತ ವೇಸ್ಟ್ ನ ಎಲ್ಲಿ ಕಳಿಸ್ತಾರೆ ಹೇಳಿ? ಇಂಡಿಯಾಗೂ ಕಳಿಸ್ತಾರೆ. ವೇಸ್ಟ್ ನ ಅರ್ಥ ಆಗ್ತಿದೆಯಲ್ಲ, ಎಕ್ಸ್ಪೋರ್ಟ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಅಲ್ಲಿ ಹಾಕಂಗಿಲ್ಲ ಅಂತ ರೂಲ್ ಇದೆ ಅಪ್ಪ, ಹ್ಯಾಂಡಲ್ ಮಾಡ್ಬೇಕು. ನೀವು ಮನಿ ವೇಸ್ಟ್ ಅನ್ನಂಗಿಲ್ಲ ಅಲ್ಲಿ. ಸೊ ಯಾವ ಕಂಟ್ರಿನಲ್ಲಿ ಸ್ವಲ್ಪ ಲಿಬ್ರಲ್ ಆಗಿದೆ ಅಲ್ಲಿ ಕಳಿಸ್ತಾರೆ. ಅರ್ಥ ಆಗತ್ತಲ್ಲ? ನಾವ್ ತಗೊಳೋದಕ್ಕೆ ಅಲ್ಲ ಅವ್ರು ಕಳ್ಸೋದು. ಅವ್ರು ಸುಮ್ನೆ ಕಳಿಸ್ತಾರ? ಯಾರು ಪರ್ಚೇಸ್ ಮಾಡಂಗಿದ್ರೆ ಅಲ್ವಾ? ಅಂದ್ರೆ ಅರ್ಥ ಮಾಡ್ಕೋಬೇಕು, ಎಲ್ಲೆಲ್ಲಿ ಲಾ ವೀಕ್ ಇದೆ ನಡೆಯುತ್ತೆ. ಸೊ ಅದೇ ಬಿಸ್ನೆಸ್ ಕೆಲ ಬರುದು. ಅರ್ಥ ಆಗ್ತಿಲ್ಲ? ಸೊ ಸ್ಕ್ರಾಪ್ ಗಳಲ್ಲಿ ಅದರ ಸ್ಕ್ರಾಪ್ ಗಳನ್ನ ಕಳಿಸ್ತಾ ಇರ್ತಾರೆ. ಅದರಲ್ಲಿ ಬೇಕಾಗಿರೋದು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಮತ್ತೆ ಅದನ್ನ ಬಿಸ್ನೆಸ್ ಮಾಡೋರು ಎಷ್ಟೋ ಜನ ಇದ್ದಾರೆ ಇಲ್ಲಿ. ಸೊ ಹೇಳ್ತಿರೋದು, ವೇಸ್ಟ್ ಅನ್ನ ಎಕ್ಸ್ಪೋರ್ಟ್ ಮಾಡ್ಬೇಕಂದ್ರೆ ಅದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿ ಗೈಡ್ಲೈನ್ಸ್ ಇರುತ್ತೆ. ನೀವು ವೇಸ್ಟ್ ಪ್ರೊಸೆಸ್, ಅವ್ರಿಗೆ ಅಲ್ಲಿ ಪ್ರೊಸೆಸ್ ಮಾಡಕ್ಕಿಂತ ಎಕ್ಸ್ಪೋರ್ಟ್ ಮಾಡೋದು ಚೀಪ್ ಆಗಿ. ಸೊ ಆತರ. ಸೊ ಇಲ್ಲಿ ನೋಡಿ, ಕರ್ನಾಟಕದಲ್ಲೂ ಕೂಡ ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಳಿ ಕರ್ನಾಟಕದವ್ರು ಆಗಿರೋದ್ರಿಂದ ತಿಳ್ಕೊಳ್ಳಿ ಅಂತ. ಮತ್ತೆ KSL ಕ್ವಶನ್ ಆಗುತ್ತೆ. ವಿಚ್ ಹ್ಯಾವ್ ಪಾಪ್ಯುಲೇಷನ್ ಆಫ್ ಓವರ್ 5 lakh. ಇಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾವ್ದಕ್ಕೆ? ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟು ಡೆಮಾಲಿಷನ್ ವೇಸ್ಟ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ ನ ಮಾಡೋದಿಲ್ಲಿ ಅಂತ. ಓಕೆ, ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು. ಓಕೆ, ಇಲ್ಲಿ ದ ಕಮಿಟ್ಮೆಂಟ್ಸ್ ಮೇಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಸಾಲಿಡ್ ವೇಸ್ಟ್ ಪ್ರಾಜೆಕ್ಟ್ ಗೆ 90% ನಾರ್ತ್ ಈಸ್ಟರ್ನ್ ಹಿಮಾಲಯನ್ ಸ್ಟೇಟ್ ಗೆ ದುಡ್ಡು ಕೊಡ್ತಾ ಇರೋದು. ನಿನ್ನೆ ಗೊತ್ತಾಯ್ತಾ ಯಾಕೆ 90% ಅಂತ? 100% ಯೂನಿಯನ್ ಟೆರಿಟರಿಗೆ. ಆಬ್ವಿಯಸ್ಲಿ ಇನ್ಯಾರು ಕೊಡಕ್ಕಾಗಲ್ಲ ಅವ್ರಿಗೆ. ಬೇರೆ ಸ್ಟೇಟ್ಗಳಿಗೆ ಅಂದ್ರೆ ಲೆಜಿಸ್ಲೇಚರ್ ಅಂದ್ರೆ ಡೆಲ್ಲಿ ಮತ್ತೆ ಪುದುಚೇರಿ, ಜಮ್ಮು ಕಾಶ್ಮೀರ ಈ ತರದಕ್ಕೆ 80% ಕೊಡ್ತಾರೆ. ಇನ್ನು ಉಳಿದಿರುವಂತಹ ಎಲ್ಲಾ ಸ್ಟೇಟ್ಗಳಿಗೆ 25%, 33%. ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಫಂಡ್ಸ್ ಅಲೋಕೇಟ್ ಹೆಂಗ್ ಮಾಡಿದ್ದಾರೆ ಅಂತ. ಯೂನಿಯನ್ ಟೆರಿಟರಿಗೆ ಆಬ್ವಿಯಸ್ಲಿ ಅವ್ರು ಪೂರ್ತಿ ಅವರೇ ಕೊಡಬೇಕು, ಇನ್ಯಾರು ಕೊಡ್ತಾರೆ? ಅವ್ರು ಕೊಡ್ಲಿಲ್ಲ ಅಂದ್ರೆ ನಾ ಹೇಳೋದು ಕೆಲವೊಂದ್ಸರಿ ಕಾಮನ್ ಸೆನ್ಸ್ ಮರ್ತು ಆನ್ಸರ್ ಮಾಡ್ತಿರ್ತೀರ. ಅದಕ್ಕೆ ಯೂನಿಯನ್ ಟೆರಿಟರಿ ಬೇರೆ ಯಾರು ಕೊಡಕ್ಕಾಗಲ್ಲ. ಅದೇ ಲೆಜಿಸ್ಲೇಚರ್ ಡೆಲ್ಲಿಗೆ ಯಾಕೆ ಕಡಿಮೆ ಕೊಟ್ರು? ಅವ್ರದ್ದು ಒಂದು ಸ್ಟೇಟ್ ಇದೆ, ಅವ್ರದ್ದು ಇದೆಯಲ್ಲ, ಗೌರ್ಮೆಂಟ್ ಇದೆ ಅಲ್ವಾ, ಅವರು ಹಾಕೊಳ್ಳಿ ಅಂತ. ಉಳಿದ ಯೂನಿಯನ್ ಟೆರಿಟರಿ ಬೇರೆ ಯಾರು ಕೊಡಲ್ಲ, ಸೊ ಗೌರ್ಮೆಂಟ್ ಕೊಡುತ್ತೆ. ಓಕೆ, ಸೊ ಇದರಿಂದ ಗೋಲು ಇಟ್ಕೊಂಡಿದ್ದಾರೆ. ಆರ್ಗ್ಯಾನಿಕ್ ಕಾಂಪೋಸ್ಟ್ ಎಷ್ಟು ಪ್ರೊಡ್ಯೂಸ್ ಮಾಡೋಣ ಅಂತಿದೀವಿ ನಾವು, ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಮಾಡೋಣ ಅಂತಿದೀವಿ. ಕರೆಕ್ಟಾ? ಆರ್ಗ್ಯಾನಿಕ್ ಕಾಂಪೋಸ್ಟ್ ಒಳ್ಳೆ ಗೊಬ್ಬರ ಆಗತ್ತಪ್ಪ. ಅದು ಪ್ರಾಪರ್ ಆಗಿ ಯೂಸ್ ಮಾಡ್ಬಿಟ್ರೆ ಡಬಲ್ ಬೆನಿಫಿಟ್. ಈ ಕಡೆಗೆ ಪ್ರಾಬ್ಲಮ್, ಆ ಕಡೆಗೆ ಸೊಲ್ಯೂಷನ್. ಎಸ್ಪೆಷಲಿ ನಾವು ಸೆಗ್ರಿಗೇಷನ್ ಮಾಡಿ ಕರೆಕ್ಟ್ ಆಗಿ ಕೊಟ್ರೆ ವೆಟ್ ವೇಸ್ಟ್ ತುಂಬಾ ಡಿಮ್ಯಾಂಡ್ ಇದೆ. ಯಾಕಂದ್ರೆ ಪೂರ್ತಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅದರಲ್ಲಿ. ಅಂದ್ರೆ ಅರ್ಬನ್ ಮಾತಾಡ್ತಿರೋದೇ ಮೇನ್ ಅರ್ಬನ್. ರೂರಲ್ ಅಲ್ಲಿ ಇಷ್ಟೊಂದು ಜನರೇಟ್ ಆಗೋದಿಲ್ಲ. ಅರ್ಬನ್ ವೇಸ್ಟ್ ಬಗ್ಗೆನೇ ಮೇನ್ಲಿ. ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂದ್ರೆ ಅರ್ಬನ್. ಸೊ ಇಲ್ಲಿ ಅರ್ಬನ್ ಬಗ್ಗೆ ಇದು ಸಾಲಿಡ್ ವೇಸ್ಟ್ ಅಲ್ಲಿ ಮಾತಾಡಿದ್ವಿ. ಬಯೋ ವೇಸ್ಟ್ ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಈ ವೇಸ್ಟ್ ಮತ್ತೊಂದು ಪ್ರಾಬ್ಲಮ್. ತಲೆಗೆ ಹಾಕೊಂಡ್ಬಿಡ್ಬೇಕು ಇವೆಲ್ಲ ಕ್ವಶನ್ಸ್. ಇದು ಇಲ್ಲಿ ಬರೀ ಸಾಲಿಡ್ ವೇಸ್ಟ್ ಬಗ್ಗೆ ಹೇಳ್ತಿದ್ದೇನೆ. ಇದು ಸಾಲಿಡ್ ವೇಸ್ಟ್ ಅಲ್ಲೇ ಒಳಗಡೆ ಕೆಟಗರಿ. ನೀವು ಬಯೋ ವೇಸ್ಟ್ ಅನ್ನ ಟ್ರೀಟ್ ಮಾಡೋ ರೀತಿನೇ ಬೇರೆ. ಕಾಸ್ಟ್ಲಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೆಂಗ್ ಬೇಕಂಗೆ ಇದನ್ನ ಮಾಡಂಗಿಲ್ಲ. ಯಾಕಂದ್ರೆ ಡಿಸೀಸ್ ಸ್ಪ್ರೆಡ್ ಆಗುತ್ತೆ. ಕರೆಕ್ಟಾ? ಮಾಸ್ಕ್ ಇಸ್ ಅ ಬಯೋ ವೇಸ್ಟ್, ರೈಟ್?
ಹಾಸ್ಪಿಟಲ್ ಕಾಟನ್ ಯೂಸ್ ಮಾಡ್ತಾರೆ ವೇಸ್ಟ್, ಅವನ್ನೆಲ್ಲ ಹೆಂಗ್ ಬೇಕಂಗ್ ಡಿಸ್ಪೋಸ್ ಮಾಡಂಗಿಲ್ಲ. ಸೊ ನೀಟಾಗಿ ಮಾಡಕ್ ಇಲ್ಲಾಂದ್ರೆ ಡಿಸೀಸ್ ಎಲ್ಲ ಸ್ಪ್ರೆಡ್ ಆಗುತ್ತೆ. ಓಕೆ, ಬಟ್ ಅದ್ರ ಬಗ್ಗೆ ಹೇಳಿದ್ ಹೆಂಗೆಲ್ಲ ಇಯರ್ ಬಡ್ಸ್ ಎಲ್ಲ ಮಾಡಿ ಮಾರ್ತಾ ಇರ್ತಾರೆ, ತಗೋಬೇಡಿ. ಸೊ ದಟ್ ಈಸ್ ವೆರಿ ಡೇಂಜರಸ್, ಡಿಸೀಸ್ ಪರ್ಚೇಸ್ ಮಾಡ್ದಂಗೆ ನೀವು. ಈ ವೇಸ್ಟ್, ಈ ಮೊಬೈಲ್ಗಂತೂ ಯಾರು ಪ್ರಾಪರ್ ಆಗಿ ಅದನ್ನ ಡಿಸ್ಪೋಸ್ ಮಾಡ್ತಾರೆ, ಯಾರಿಗೂ ಕೈಲಿ ಮಾಡಕ್ ಆಗ್ತಿಲ್ಲ. ಈ ವೇಸ್ಟ್ ಮೊಬೈಲ್ ಫೋನು ಬಿಡಂಗೂ ಇಲ್ಲ, ಇಟ್ಕೊಳಂಗೂ ಇಲ್ಲ. ಹಳೆಯವನ್ನ ಸುಮ್ನೆ ಇಟ್ಕೊಂಡ್ ಕುತ್ಕೊಂಡಿರ್ತೀವಿ, ಆ ಡಾಟಾ ಯಾವತ್ತೂ ಮುಟ್ಟೋದಿಲ್ಲ, ತೆಗಿಯಕ್ಕೂ ಆಗೋದಿಲ್ಲ, ಹಂಗಂತ ಯಾರಿಗೂ ಕೊಡಂಗೂ ಇಲ್ಲ. ಕರೆಕ್ಟ್ ಅಲ್ಲ? ಸೊ ಈ ವೇಸ್ಟ್ ದೊಡ್ಡ ಪ್ರಾಬ್ಲಮ್. ಒಟ್ಟೆ ಯಾವ್ದಾರ ಆಗ್ಲಿ, ಎಲೆಕ್ಟ್ರಿಕ್ ವೇಸ್ಟ್ ಯಾವ್ದಾರ ಆಗಿರ್ಬೋದು. ಸೊ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದೆ. ಓಕೆ, ಇದಕ್ಕೆಲ್ಲ ಈ ವೇಸ್ಟ್ ರೂಲ್ಸ್ ಇದೆ, ಬಯೋ ವೇಸ್ಟ್ ರೂಲ್ಸ್ ಇದೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಇದೆ, ಪ್ರತಿಯೊಂದಕ್ಕೂ ರೂಲ್ಸ್ ಇದಾವೆ. ಸೊ ಕಾಂಪ್ರಹೆನ್ಸಿವ್ ಆಗಿ ಒಂದು ಒಳ್ಳೆ ಕ್ವಶನ್ ಪ್ಲಸ್ ಎಸ್ಸೆ ಆಗತ್ತೆ. ಸೀದಾ 125 ಮಾರ್ಕ್ಸ್, KS ಎಲ್ ಆದ್ರೂ ಅಷ್ಟೇ, IAS ಎಲ್ ಆದ್ರೂ ಅಷ್ಟೇ. ಸೊ ಇದ್ರ ಮೇಲೆ ವೇಸ್ಟ್ ಮತ್ತೆ ವೇಸ್ಟ್ ಹ್ಯಾಂಡ್ಲಿಂಗ್ ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ಎಸ್ಸೆ ಬರುತ್ತೆ. ಸೊ ನೀವು ರೆಡಿ ಆದ್ರೆ ಲಾಸ್ಟ್ ಅಲ್ವೇರ ತಿಳ್ಕೊಂಬಿಡಿ, 125 ಮಾರ್ಕ್ಸ್ ಬರುತ್ತೆ. ಬರ್ಲಿಲ್ವಾ ಪರವಾಗಿಲ್ಲ, 10 ಮಾರ್ಕ್ಸ್ ಅಂತೂ ಕ್ವಶನ್ ಯಾವ್ದೋ ಒಂದ್ ವೇನಲ್ಲಿ ಹೆಲ್ಪ್ ಆಗೇ ಆಗುತ್ತೆ.